ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಫ್ಯಾಮಿಲಿ ಪಿಕ್ನಿಕ್ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಬೆಂಗಳೂರಿಂದ ಹೊರಟ್ವಿ. ಸೊ ಬೆಂಗಳೂರಿಂದ ಇದು 60 ಕಿಲೋಮೀಟರ್ ಇದೆ. ನೀವೆಲ್ಲ ಕೇಳಿರ್ಬೋದು ಕೈಲಾಸಗಿರಿ ಅಂತ. ನಾವು ಹೊರಟಿರೋದು ಇವಾಗ ಕೈಲಾಸಗಿರಿಗೆ. ಸೊ ಕೈಲಾಸಗಿರಿ ಮೊದಲು ನಾವು ಏನು ಮಾಡಿದ್ವಿ, ಕೈಲಾಸಗಿರಿ ಮೇಲೆ ಒಂದು ಹನುಮಾನ್ ಟೆಂಪಲ್ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ, ಅರ್ಚನೆ ಕೂಡ ಮಾಡಿಸ್ಕೊಂಡ್ವಿ. ಆಮೇಲೆ ಆಚಾರ್ಯರಿಗೆ ಇದ್ರ ವಿಶೇಷ ಏನು ಅಂತ ಕೇಳಿದ್ರೆ ಅವರು ಎಲ್ಲ ವಿವರಿಸಿದ್ರು. ಇಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯಾಗಿ 1200 ವರ್ಷ ಆಗಿದೆ. ಇಲ್ಲಿ ಒಂದೇ ವಿಗ್ರಹದಲ್ಲಿ ಆಂಜನೇಯ ಸ್ವಾಮಿ ಕಲಿಯುಗ, ತ್ರೇತಾಯುಗ, ದ್ವಾಪರಯುಗ ಅಂತ 3 ಯುಗದಲ್ಲಿ ಒಂದೇ ವಿಗ್ರಹದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಕೊಡ್ತಾರೆ. ಮೇಲಿಂದ ಮೇಲೆ ನೋಡಿ ಮಧ್ಯದಲ್ಲಿ ಕಾಣಿಸ್ತಿರುವಾಗ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತಾರೆ. ರಾಮಾಯಣ ಭಾಗ. ರಾಮಾಯಣದಲ್ಲಿ ಈ ಅಕ್ಷಯ್ ಕುಮಾರ್ ನೋಡಿ ಪಾದಗಳಿಗೆ ಅಕ್ಷಯ್ ಕುಮಾರ್ನ ಸಂಹಾರ ಮಾಡ್ತಾ ಇರೋ ಸಂದರ್ಭ ಕೋರಕಲ್ ಕನಸು ನೋಡಿ ಮಹಾರುದ್ರ ಅಂತಾರೆ. ಕೋಪದಲ್ಲಿರೋದು ಅಂದ್ರೆ ಕೋಪಕ್ಕೆ ಬಂದ ಆಂಜನೇಯ ಸ್ವಾಮಿ ಅಂದ್ರೆ ಈ ಕೆಳಗಡೆ ಅಕ್ಷಯ್ ಕುಮಾರ್ ಸಂಹಾರ ಮಾಡ್ತಾ ಇರುವಾಗ ಮಹಾರುದ್ರ ಅವತಾರ ತಗೊಂತಾರೆ. ಅದಕ್ಕೋಸ್ಕರ ಕೋಪದಲ್ಲಿರೋದು ಅಂತ ನೋಡಿದ ತಕ್ಷಣ ಆಂಜನೇಯ ಸ್ವಾಮಿ ಕೋಪದಲ್ಲಿ ಕಾಣಿಸ್ತಾರೆ. ಅಡ್ಡವಾಗಿ ಬಂದ್ರೆ ಎಡಗೈಲಿ ಹೂವು ನೋಡಿ, ಅದು ಸೌಗಂಧಿಕ ಪುಷ್ಪ ಅಂತಾರೆ. ಮಹಾಭಾರತ ಸಂದರ್ಭ. ಮಹಾಭಾರತದಲ್ಲಿ ಆ ಸೌಗಂಧಿಕ ಪುಷ್ಪ ಭೀಮ ಕೊಡ್ತಾ ಇರೋ ಸಂದರ್ಭ. ಇನ್ನೊಂದು ಕೈ ಮೇಲೆ ಇಟ್ಕೊಂಡಿದ್ದಾರೆ ನೋಡಿ, ಕಲಿಯುಗದಲ್ಲಿ ಅಭಯಾಂಜನೇಯ ಸ್ವಾಮಿ ಅಂತಾರೆ. ಕಲಿಯುಗ, ತ್ರೇತಾಯುಗ, ದ್ವಾಪರಯುಗ ಅಂತ 3 ಯುಗದಲ್ಲಿ ಒಂದೇ ವಿಗ್ರಹದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಕೊಡ್ತಾರೆ. ಇಲ್ಲಿ ಬಾಲ ಕಾಣಿಸ್ತಾ ಇದೆ ನೋಡಿ, ಬಾಲದಲ್ಲಿ ಗಂಟೆ ಇಲ್ಲ ನೋಡಿ ಆಂಜನೇಯ ಸ್ವಾಮಿ. ಇದು ವಿಶೇಷ ಅಂತ. ಇನ್ನೊಂದು ಆಂಜನೇಯ ಸ್ವಾಮಿ ಕಿರೀಟ ಇಲ್ಲ ನೋಡಿ, ಕಿರೀಟ ಆಯ್ತಾ, ಬೇರೆ ಆಂಜನೇಯ ಸ್ವಾಮಿ ಎಲ್ಲ ಕಿರೀಟ ಇರುತ್ತೆ, ಇಲ್ಲಿ ಇಲ್ಲ. ಇದು ವಿಶೇಷ ಅಂತ. ಈ ತರ ನಿಮ್ಗೆ ಏನಾದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರೆ 48 ದಿವಸ ಒಳಗಡೆ ಆಗುತ್ತೆ. ಕಲ್ಯಾಣ, ಸಂತಾನ, ಉದ್ಯೋಗ ಏನಿಲ್ಲ ಅಂದ್ರೆ ಇಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ಹೋದ್ರೆ 48 ದಿವಸ ಒಳಗಡೆ ನೀವೇನ್ ಪ್ರಾರ್ಥನಾ ಮಾಡ್ಕೊಂಡಾಗುತ್ತೆ. ಇದು ಪ್ರತಿಷ್ಠಾಪನಾಗಿ 1200 ವರ್ಷ ಆಗಿದೆ. ಈ ದೇವಸ್ಥಾನ ಮೇಲೆ ಫಸ್ಟ್ ಫೋಟೋ ಕಾಣಿಸ್ತದೆ ನೋಡಿ, ಅಲ್ಲಿ ಮೇಲೆ 2015ರಲ್ಲಿ ಈ ದೇವಸ್ಥಾನ ಫಸ್ಟ್ ಆಗಿರ್ತಿತ್ತು. ಆ ಸೆಕೆಂಡ್ ಫೋಟೋ ಗುಹೆ ತರ ಕಾಣಿಸ್ತೈತೆ ನೋಡಿ, ಅದು ಆ ರಾಮಾಯಣ ಕಾಲದಲ್ಲಿ ಅಂಬಾಜಿರಾವ್ ಕುಂಬಾಜಿರಾವ್ ಅಂತ ಅಲ್ಲಿ ಸಾರಿ ಸೀತಾಮಾತ ವನವಾಸ ಬಂದವಾಗ ಅಭಿಷೇಕಕ್ಕೆ ಅಭಿಷೇಕ ಮಾಡಿ ದೀಪ ಹಚ್ಚಕ್ಕೆ ಎಣ್ಣೆ ಇಲ್ಲದಕ್ಕೋಸ್ಕರ ಅದೇ ನೀರು ಹಾಕಿ ದೀಪ ಹಚ್ಚಿದ್ದಾರೆ. ಅದಕ್ಕೋಸ್ಕರ ಎಣ್ಣೆ ಕನಕ ಬಾವಿ ಅಂತ ಹೆಸರು ಬಂದಿದೆ. ಅಲ್ಲೋಗಿ ಸ್ನಾನ ಮಾಡ್ಕೊಂಡು ನೀವೇನು ಸಂಕಲ್ಪ ಮಾಡ್ಕೊಂಡ್ರೆ ಕಲ್ಯಾಣ ಆಗ್ಲಿ, ಸಂತಾನ ಆಗ್ಲಿ ಇಲ್ಲ ಅಂದ್ರೆ 48 ದಿವಸ ಒಳಗಡೆ ಏನೋ ಸಿಗುತ್ತೆ ಅಂತ ತುಂಬಾ ಜನ ನಂಬಿಕೆ ಇದೆ. ಇವಾಗೂ ಅಷ್ಟೇ ಈ ತರ ಅರ್ಕೆ ಕಟ್ತಾರೆ. ಮೇಲೆ ಹೋಗಿ ಸ್ನಾನ ಮಾಡಕ್ಕಾಗಲ್ಲ ಅಂದ್ರೆ ಆ ತರ ಅರ್ಕೆ ಕಟ್ತಾರೆ. ಅದು ಅರ್ಕೆ ಕಟ್ಟಕ್ಕಾಗಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅದು ಸ್ನಾನ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂತಾರೆ. ಈ ತರ ಇಲ್ಲಿ ವಿಶೇಷ ಆಂಜನೇಯ ಸ್ವಾಮಿ. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನೊಂದು ಟೆಂಪಲ್ ಇದೆ, ದುರ್ಗಾ ಪರಮೇಶ್ವರಿ ಅಮ್ಮನವ್ರದ್ದು. ಸೊ ಅಲ್ಲಿ ದರ್ಶನ ಮಾಡೋಣ ಅಂತ ಹೋದ್ವಿ. ಹೋಗಿ ಅಲ್ಲಿ ಕೂಡ ಅರ್ಚನೆ ಮಾಡಿಸ್ಕೊಂಡ್ವಿ. ಸೊ ಇದಾದಮೇಲೆ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ನಾವು ಪಿಕ್ನಿಕ್ಗೆ ಹೋಗಿದ್ವಲ್ಲ, ಅದಕ್ಕೋಸ್ಕರ ಎಲ್ಲ ತೊಗೊಂಡು ಹೋಗಿದ್ವಿ. ಮನೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಅದನ್ನೇ ತಿಂದ್ಬಿಟ್ಟು ಸ್ವಲ್ಪ ಗೇಮ್ ಆಡೋಣ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೊತೆ ಆಡಿದೆ. ಎ ಇಂದ ಹೇಳ್ಬೇಕು, ಎ ಇಂದ ಅಕ್ಷರಗಳು ಹೇಳ್ಬೇಕು. ಓಕೆ, ಯಾರು ಸೋಲ್ತಾರಲ್ಲ ನೆಕ್ಸ್ಟ್ ಸೋತವ್ರು ಸಪರೇಟ್ ಆಗೋದು. ಬಿ ಇಂದ ಸ್ಟಾರ್ಟ್ ಮಾಡೋದು, ಅವ್ರ ಇಬ್ರು ಉಳ್ದವ್ರು. ಸ್ಟಾರ್ಟ್ ಮಾಡು. ಎ ಅರವಿಂದ, ಅನುಷಾ, ಜೋರ ಹೇಳು. ಆಕಾಶ್, ಅನುರಾಧ, ಆರಾಧ್ಯ, ಆಕಾಶ್, ಆನಂದ್,
ಆನಂದ್ ಮತ್ತು ಆನಂದ್ ಅವಿನಾಶ್ ಅವಿನಾಶ್ ಹೇಳ ನೆಕ್ಸ್ಟ್ ನೀ ಹೇಳ್ಬೇಕಣ್ಣ ಅರುಣ್ ಟಿಕ್ ಟಿಕ್ 1 ಟಿಕ್ ಟಿಕ್ 2 ಟಿಕ್ ಟಿಕ್ 3 ಟಿಕ್ ಟಿಕ್ 4 ಟಿಕ್ ಟಿಕ್ 5 ಟಿಕ್ ಟಿಕ್ 6 ಅಕ್ಷತಾ ಹೇಳಿನ ಆಕಾಕ್ಷ ಆಕಾಕ್ಷ ಅದೆಲ್ಲ ಹೆಸರು ಆಕಾಕ್ಷ ಅದ ಆಯ್ತು ಅಪೇಕ್ಷ ಅಕ್ಷತಾ ಅಕ್ಷತಾ ಹೇಳಿನಿ ಅಕ್ಷಯ್ ಅಕ್ಷೇಕ ಅಭಿ ಅಭಿಷೇಕ ಅಭಿನ ಅಭಿಷೇಕ ಅಂತ ಹೇಳಿದಲ್ಲ ಅಭಯ್ ಆಯ್ತು ಇಷ್ಟು ಟೈಮ್ ತಗೊಂಡ್ರೆ ಈಗ ಸುತ್ತಂಗೆ ಆಯ್ತು ಮುಗಿತಾತ ಕೈ ಮುಗಿಯೋದಕ್ಕ ಅದು ಕೈ ಮುಗಿಬೇಕು ನಾ ಸೋತಿದ್ದೇನು ಅಂತ ನಾನು ಸೋತಿದ್ದೇನೆ ನೀವು ನೋಡಿದ್ರಲ್ಲ ಗೇಮ್ಸ್ ಎಲ್ಲ ಎಷ್ಟು ಫನಿಯಾಗಿತ್ತು. ನಮ್ಮಪ್ಪ ಮಧ್ಯ ಮಧ್ಯದಲ್ಲಿ ತುಂಬ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಮೇನ್ ಟೆಂಪಲ್ಗೆ ಬಂದ್ವಿ. ನೋಡಿ ಇದು ಗುಹೆ ಒಳಗೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಟೆಂಪಲ್ಲು. ಸೊ ತುಂಬ ಜನ ಬರ್ತಾರೆ. ಇದು ಬ್ಯಾಂಗ್ಳೂರಿಂದ ಅರೌಂಡ್ 60 ಕಿಲೋಮೀಟ್ರ್ ಆಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ಒಂದು ಸಲ ನೋಡಿ ವಿಸಿಟ್ ಮಾಡ್ಬೋದು. ಅದಾದಮೇಲೆ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ತುಂಬ ಜನ ಕಲ್ಲು ಕಟ್ಟಿದ್ದಾರೆ. ಕಟ್ಲೆ ತನ್ನ ಬಿಡ್ತೀನೇನು ಹೇಳು ಎದ ಕಟ್ಲೆ ಐತಿ ಹಂಗೆ ಹಿಂಗೇನಿಲ್ಲ ಎಷ್ಟು ಬೇಕಾದ್ರೆ ಇಡ್ಬೋದು. ನಮ್ಮಮ್ಮ ನಾನು ಕಟ್ತೀನಿ ಅಂತ ಕಟ್ತಿದ್ದಾರೆ. ಸೂಪರ್ ಎದ ಕಟ್ಟಿದ್ಯಾ ಏ ಸೂಪರ್ ಸೂಪರ್ ನಿನ್ಗೆ ಹೆಂಗ ಅನಿಸ್ತು? ಸೂಪರ್ ಸೂಪರ್ ಸೂಪರ್. ಇದಾದಮೇಲೆ ಶ್ರೀ ಕ್ಷೇತ್ರ ಕೈವಾರಕ್ಕೆ ಹೋದ್ವಿ. ಅದರಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಅಂತ ಇದೆ. ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡ್ಬೋದು. ಆಮೇಲೆ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನೀವೇ ನೋಡ್ತಿರ್ಬೋದು. ಒಳಗಡೆ ಟೆಂಪಲಲ್ಲಿ ಫೋಟೋ ಎಲ್ಲ ಅಲೋ ಇಲ್ಲ, ಸೊ ಅದಕ್ಕೋಸ್ಕರ ನಾನೇನೂ ತೆಗಿಲಿಲ್ಲ. ಸೊ ಇದಾಗಿತ್ತು ನನ್ನ ದಿನ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.